ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅನೇಕ ಸಂಚಿಕೆಗಳಿಂದ ಅನೇಕ ತರಹದ ರಾಯರ ಮಹಿಮೆಗಳನ್ನು ಕೇಳ್ತಾ ಬರ್ತಾ ಇದ್ದೀವಿ. ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಅದು ಹೇಳ್ತಾ ಇರಬೇಕು ಅನಿಸುತ್ತೆ, ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಈ ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪದ ಮಹಿಮೆ ಜೊತೆಗೆ ಅಷ್ಟೇ ಒಳ್ಳೆ ಶಕ್ತಿಯುತವಾದ ಶ್ಲೋಕ. ಪ್ರತಿನಿತ್ಯ ಇದನ್ನು ಪಾರಾಯಣ ಮಾಡಬೇಕು. ಹಾಗಾದರೆ ಈ ಶ್ಲೋಕದ ಅರ್ಥ, ಈ ಶ್ಲೋಕ ಏನು, ಅದರ ಮುಂಚೆ ಮಹಿಮೆ ಏನು ಅನ್ನೋದನ್ನು ಕೇಳ್ತಾ ಹೋಗೋಣ. ರಾಯರು ಯಾವ ರೂಪದಲ್ಲಿ ಬರ್ತಾರೋ, ಅದು ಹೇಗೆ ಸೂಚನೆ ಕೊಡ್ತಾರೋ, ಜೀವನದಲ್ಲಿ ಅದು ಹೇಗೆ ನಡೆಯುತ್ತೆ, ಆ ಪ್ರತಿಯೊಂದನ್ನು ನೆನಪಿಸ್ಕೊಳ್ತಾ ಇದ್ರೆ ಸರ್ ಒಂದೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು. ಎಷ್ಟೋ ಬಾರಿ ನಮ್ಗೆ ಅನುಗ್ರಹ ಮಾಡಿ ನಮ್ಗೆ ಗೊತ್ತೇ ಆಗಿರಲ್ಲ, ಅದು ಅವ್ರ ಕೃಪೆಯಿಂದ ಅವೆಲ್ಲ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಘಟನೆ. ಒಬ್ಬ ಹೆಂಗಸಿಗೆ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಹೆಣ್ಣು ಮಕ್ಕಳಲ್ಲಿ ಮೊದಲನೇ ಅವಳಿಗೆ ವಯಸ್ಸು ಜಾಸ್ತಿ ಆಗಿರುತ್ತೆ, 35 ದಾಟ ಆಗೋಗಿದೆ. ಮದುವೆ ಮಾಡಬೇಕಾಗಿತ್ತು, ಆದರೆ ಉಚಿತ ವರ ಸಿಗ್ತಾ ಇಲ್ಲ. ಕಷ್ಟ ಆಯಿತು, ಬಹಳ ಆಶ್ಚರ್ಯ. ಯಾಕೆ ಹೆಣ್ಣು ಮಗಳಿದ್ರೂ ವರ ಸಿಗ್ತಾ ಇಲ್ಲ? ಆ ಥರದ ಸಮಸ್ಯೆನೂ ಇದೆ. ವರನಿಗೆ ಈ ಕಡೆ ಹೆಣ್ಣು ಸಿಗೋದಿಲ್ಲ, ಹೆಣ್ಣಿಗೆ ವರ ಸಿಗೋದಿಲ್ಲ. ಈ ಥರ ಅನೇಕ ಕುಟುಂಬಗಳಲ್ಲಿ ಸಮಸ್ಯೆ ಸಹಜವಾಗಿರುತ್ತೆ. ಆ ಥರದ್ದೇ ಸಮಸ್ಯೆ. ಅದರಲ್ಲೂ ಮುಖ್ಯವಾಗಿ ಯಜಮಾನ ಇರಲಿಲ್ಲ, ಅಂದರೆ ಗಂಡ ಇರಲಿಲ್ಲ, ತಾಯಿ ಒಬ್ಬಳೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು, ದೊಡ್ಡ ಮಗಳಿಗೆ ವಯಸ್ಸಾಯಿತು. ಇಂಥ ಕಷ್ಟದ ಸ್ಥಿತಿ. ಇದೇನಾಗೋಯ್ತು, ಮದುವೆ ಆಗಲಿಲ್ಲ. ತಂಗಿ ಜೊತೆ ಜಗಳ ಪ್ರಾರಂಭ ಆಯಿತು. ಏನಕ್ಕೆ ಜಗಳ? ಇವಳಿಗೆ ನಿನಗೆ ಮದುವೆ ಆಗೋವರೆಗೂ ನನಗೆ ಮದುವೆ ಆಗಲ್ಲ ಅಂತ. ದೊಡ್ಡವಳಿಗೆ ಮದುವೆ ಆಗ್ತಾ ಇಲ್ಲ ಅನ್ನೋ ಚಿಂತೆಯಿಂದ ಇವಳು ಈ ಥರ ಏನೇನೋ ಒಂಥರ ಹಂಗಸೋ ಥರ ಮಾತಾಡೋದನ್ನು ಕೇಳಿ ಸಹಿಸ್ಲಿಕ್ಕಾಗ್ತಾ ಇಲ್ಲ. ಈ ಥರ ವಿನಾಕಾರಣ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ದಾಗ ಸಹಜವಾಗಿ ಜಗಳ ಪ್ರಾರಂಭ ಆಗುತ್ತೆ. ಹಾಗೆ ಜಗಳ ಶುರುವಾಯಿತು. ತಾಯಿಗೆ ಇಬ್ಬರು ಮಕ್ಕಳು. ಇವಳನ್ನು ಸಮಾಧಾನ ಮಾಡ್ಲಿಕ್ಕೆ ಹೋದರೆ ಅವಳ ಚಿಂತೆ, ಅವಳನ್ನು ಸಮಾಧಾನ ಮಾಡ್ಲಿಕ್ಕೆ ಹೋದರೆ ಇವಳ ಚಿಂತೆ. ಯಾಕೆ ದೊಡ್ಡ ಮಗಳಿಗೆ ಮದುವೆ ಮಾಡಬೇಕು, ಮಾಡೋವರೆಗೂ ಇವಳಿಗೆ ಮದುವೆ ಕಷ್ಟ. ಯಾಕೆ ದೊಡ್ಡ ಮಗಳಿಗೆ ಮದುವೆ ಆಗಿಲ್ಲ? ಜನ ನಾನಾ ಥರ ಪ್ರಶ್ನೆ ಕೇಳ್ತಾರೆ. ಈ ಥರದ ಅನೇಕ ಸಮಸ್ಯೆಗಳು ಮನೆಯಲ್ಲಿ ನುಸುಳ್ಕೊಂಡ್ಬಿಟ್ಟಿತ್ತು ಈಕೆಗೆ. ಹೀಗೆ ಒದ್ದಾಡ್ತಾ ಶ್ರದ್ಧಾಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ಲು. ಯಾಕೋ ರಾಯರು ಪರಿಹಾರ ಕೊಡ್ತಾ ಇಲ್ಲ ಅನ್ನುವ ಚಿಂತೆಯಲ್ಲೇ ಕಾಲವನ್ನು ಕಳೆದ್ಲು. ಇವತ್ತೋ ನಾಳೆನೋ ಏನೋ ಒಂದು ಪರಿಹಾರ ಸಿಗತ್ತೆ ಜೀವನದಲ್ಲಿ ಅಂತ ಹಾಗೆ ಕಾಯ್ತಾ ಇದ್ಲು. ಒಂದು ದಿವಸ ಏನಾಯಿತು, ಇಬ್ಬರು ಹೆಣ್ಣು ಮಕ್ಕಳಿಗೆ, ಅಕ್ಕ ತಂಗಿಯರಿಗೆ ಜೋರಾಗಿ ಜಗಳ ಪ್ರಾರಂಭ. ಎಷ್ಟು ಗಾಬರಿ ಆಗೋಯ್ತು ಅಂದರೆ ಏನೋ ಮಾಡ್ಕೊಂಡ್ಬಿಡ್ತಾರೆ ಇವರಿಬ್ಬರು, ಒಬ್ಬರು ನಮ್ಮಿಂದ ದೂರನೇ ಹೋಗ್ಬಿಡ್ತಾರೆ ಅಂತ. ಆ ಥರದ ಯೋಚನೆ ಪ್ರಾರಂಭ ಆಯಿತು. ಅವತ್ತಂತೂ ಹಿಂದೆ ಯಾವತ್ತೂ ನೋಡಿರದ ಅಂಥ ಗಲಾಟೆ. ಇಂಥ ಒಂದು ಗಲಾಟೆ ಸಂದರ್ಭದಲ್ಲಿ ಮಕ್ಕಳಿಗೆ ಏನೂ ಹೇಳ್ದೇನೆ ತಾಯಿ ಮನೆ ಬಿಟ್ಟು ಹೊರಗಡೆ ಓಡಿದ್ಲು. ಯಾಕಂದರೆ ಅವತ್ತು ಗುರುವಾರ ಆಗಿತ್ತು. ಇಲ್ಲ, ಇವತ್ತು ರಾಯರನ್ನು ನಾನು ಶ್ರದ್ಧಾಭಕ್ತಿಯಿಂದ ಎಷ್ಟು ಸಾಧ್ಯನೂ ಜಾಸ್ತಿ ಸೇವೆ ಮಾಡ್ತೀನಿ. ಆ ಸೇವೆ ಮಾಡಿದ್ದಕ್ಕೆ ಅವಶ್ಯವಾಗಿ ನನಗೆ ರಾಯರ ಫಲ ಕೊಟ್ಟೇ ಕೊಡ್ತಾರೆ. ನಂಬಿಕೆಯಿಂದ ಮನೆಯಿಂದ ಹೊರಗಡೆ ಕಾಲಿಟ್ಲು. ಸೀದಾ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿದೆ. ಹೋದ ಮೇಲೆ ಪ್ರದಕ್ಷಿಣೆ ಹಾಕಿದ್ಲು. 10 ಆಯಿತು, 20 ಆಯಿತು, 30 ಆಯಿತು. ಆ ಮನಸ್ಸಿನ ಉದ್ವೇಗ ಇತ್ತಲ್ಲ, ಆ ಉದ್ವೇಗದಲ್ಲಿ 101 ಪ್ರದಕ್ಷಿಣೆ ಹಾಕಿದೆ. ಅಷ್ಟು 101 ಪ್ರದಕ್ಷಿಣೆ ಅಂದರೆ ಸುಮ್ಮನೆ ಹಾಗೆಲ್ಲ ಅಲ್ಲ, ಅಸಾಧ್ಯವಾದ ಕೆಲಸ. 101 ಪ್ರದಕ್ಷಿಣೆ ಒಂದೇ ಸರಿ ಶುರು ಮಾಡಿದ್ಮೇಲೆ 101 ಮುಗಿದ ಮೇಲೆ ಸಮಾಧಾನ ಆಯಿತು. ನಾನು ಇಲ್ಲಿವರೆಗೆ ಪ್ರದಕ್ಷಿಣೆ ಹಾಕಿದ್ದೇನೆ, ನಿಮ್ಮ ಅನುಗ್ರಹ ನನಗಾಗಲೇಬೇಕು.
ದಯವಿಟ್ಟು ಕಾಪಾಡಿ, ತುಂಬ ಸಮಸ್ಯೆ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಇಷ್ಟೆಲ್ಲ ಹೇಳಿದ ಮೇಲೆ ಮನೆಗೆ ಬಂದ ಮೇಲೆ ತೀರ್ಮಾನ ಮಾಡಿದ್ದಾಳೆ. ಏನಂತ, ಇವರಿಬ್ರು ಇನ್ನೂ ಜಗಳ ಆಡ್ತಾಯಿದ್ರು. ಏನಿದು 101 ಪ್ರದಕ್ಷಿಣೆ ಹಾಕಿ ಬಂದರು, ಮತ್ತೆ ಇವ್ರ ಜಗಳ ಹಾಗೆ ಆಡ್ತಾ ಇದ್ದಾರೆ. ತಲೆ ಕೆಟ್ಟೋಗಿ ಸಂಕಲ್ಪ ಮಾಡಿದ್ಲು, ಗುರುರಾಯರನ್ನು ನೆನಪಿಸ್ಕೊಂಡು. ಏನಂತ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಇವತ್ತು. ಈ ಇಬ್ಬರು ಹೆಣ್ಣು ಮಕ್ಕಳನ್ನು ಗುರುರಾಯರೇ ನೀವೇ ಏನೋ ಒಂದು ದಾರಿ ತೋರಿಸಿ ಅಂಥೇಳಿ ಸೀದಾ ರೂಮಿಗೆ ಹೋಗ್ತಾಳೆ. ವಿಷ ಕುಡಿಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಿದ್ಧತೆ ಮಾಡಿಕೊಂಡು ಇನ್ನೇನು ತಗೊಳ್ಬೇಕು ಅಷ್ಟೊತ್ತಿಗೆ ಆ ವಿಷದ್ದು ಕುಡಿಬೇಕಾಗಿದ್ದು ಕೆಳಗೆ ಥಪ್ ಅಂತ ಬಿತ್ತು, ಎಲ್ಲ ಹಾಳಾಗೋಯ್ತು. ಅಷ್ಟೊತ್ತಿಗೆ ಬಾಗ್ಲು ತಟ್ಟಿದ್ರು, ಎಲ್ಲ ಎಡ್ವರ್ಟ್ ಆಗೋಯ್ತು ಅಂತ ಹಾಗೆ ಹೀಗೆ ಎಲ್ಲ ಗೊತ್ತಾಗದೇ ಇರೋ ಥರ ನಾಟಕವನ್ನು ಮಾಡಿದ್ಲು ತಾಯಿ. ಸರಿ, ಯಾಕೋ ಎಡ್ವರ್ಟ್ ಆಗೋಯ್ತು ಅಂಥೇಳಿ ತಾನು ಅವತ್ತು ರಾತ್ರಿ ಮಲ್ಕೊಂಡು, ಅವತ್ತು ರಾತ್ರಿ ನೋಡಿ ಆ ಪ್ರದಕ್ಷಿಣೆಯ ಪ್ರಭಾವ ಕನಸಿನಲ್ಲಿ ರಾಯರ ದರ್ಶನ ಆಗ್ತಾ ಇದೆ. ಆ ರಾಯರನ್ನು ಹೇಗೆ ನೋಡಿದ್ದಾರೆ ಆಕೆ ಅಂತಂದರೆ ವರ್ಣನೆಯನ್ನು ಮಾಡ್ತಾರೆ. ಅದು ಕನಸು ಕಾಣ್ತಾ ಇರೋದು ರಾತ್ರಿ, ಆದರೆ ಅವರು ಬಂದಿರೋದು ಬೆಳಗಿನ ಜಾವ ಅಂತ. ಈ ಥರ ಕಾವಿ ಶಾಟಿಯನ್ನು ಉಟ್ಕೊಂಡು ಬಂದಿದ್ದಾರೆ. ಸರಿ, ಕೈಯಲ್ಲಿ ಕಮಂಡಲುವನ್ನು ಧರಿಸಿದ್ದಾರೆ, ಒಂದು ಕಡೆ ದಂಡ ಇದೆ, ಗುಂಡು ಮುಖ, ಈ ಥರದ ಒಂದು ದರ್ಶನ ಆಗಿದೆ. ಅವ್ರು ಕೇಳ್ತಾರಂತೆ, ಏನಂತ, ಅಲ್ಲ ನಾನಿರ್ಬೇಕಾದ್ರೆ ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೆಯಾ ಅಂತ ಏನೋ ಒಂಥರ ಹೊಡೆದಂಗೆ ಆಯ್ತಂತೆ. ಅವ್ರು ವಸ್ತುತಃ ಹೊಡೆದಿಲ್ಲ, ಯಾರೋ ಹೊಡೆದಂಗೆ ಅವ್ರಿಗೆ ಅನುಭವ. ಅವ್ರು ಅಲ್ಲೇ ನಿಂತಿದ್ದಾರೆ, ಆದರೆ ಕೆನ್ನೆಗೆ ಪೆಟ್ಟು ಬಿದ್ದಾಗ ಆಗಿದೆ. ನಾನಿರ್ಬೇಕಾದ್ರೆ ಯಾಕೆ ಹೀಗೆ ಅಂತ ಕೇಳಿದ ಹಾಗೆ. ಸರಿ, ಸುಮ್ಮನಾಗ್ಬಿಟ್ರು. ಆಮೇಲೆ ಇನ್ನೊಂದೆರಡು ಮಾತು ಹೇಳಿದ್ರು. ರಾಯರು ಹೇಳಿದ್ದು ಅಂತ ಅರ್ಥ. ಏನು ಹೇಳಿದರು, ಏನಿಲ್ಲ, ನಿನ್ನ ಮೊದಲನೇ ಮಗಳ ಪೆಟ್ಟಿಗೆ ಇದೆಯಲ್ಲ, ಒಂದು ಖಾಲಿ ಪೆಟ್ಟಿಗೆ ಇತ್ತಂತೆ. ಆ ಪೆಟ್ಟಿಗೆಯಲ್ಲಿ ಪ್ರಸಾದ ಹಾಗೆ ಮಂತ್ರಾಕ್ಷತೆ ಇದೆ, ಅದನ್ನು ಸ್ವೀಕಾರ ಮಾಡುವುದು. ಗಾಬರಿ ಆಗೋಯ್ತು ಇವಳಿಗೆ. ಹೇಳ್ತಾಳೆ, ಎದ್ದು ಕೂಡಲೇ ತಕ್ಷಣ ಓಡಿ ಹೋಗ್ತಾಳೆ. ಅಷ್ಟೊತ್ತಿಗೆ ಬೆಳಗಿನ ಜಾವ ಆಗಿಬಿಟ್ಟಿದೆ ನಿಜವಾಗಿ. ಯಾಕೆಂದರೆ ಕನಸು ಬಂದಲ್ಲಿ ನಿದ್ದೆ ಬಂದುಬಿಟ್ಟಿದೆ. ಬೆಳಗಿನ ಜಾವ ಎದ್ದು ಹೋಗಿ ಮೊದಲು ಏನಾಯಿತು ಅಂತ ಹಿಂಗೆ ತೆಗಿತಾಳೆ ಆ ಪೆಟ್ಟಿಗೆನ. ತೆಗೆದ್ರೆ ಪ್ರಸಾದನೇ ಇತ್ತು, ಮಂತ್ರಾಕ್ಷತೆನೂ ಇತ್ತು. ಆಶ್ಚರ್ಯ, ಎಷ್ಟು ಆಶ್ಚರ್ಯನೇ ಅಷ್ಟು ಆಶ್ಚರ್ಯ. ಆಮೇಲೆ ಹೆಣ್ಮಕ್ಳು ಬಂದರು, ಅಮ್ಮ ಯಾಕೆ ನಿನ್ನ ಬಲಕೆಯನ್ನು ಊದ್ಕೊಂಡಿದೆ ಅಂತಂದ್ರೆ, ಯಾಕೆ ಏನಾಯಿತು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾಳೆ. ಅಯ್ಯೋ ಏನಿದು ಹಿಂಗಾಯಿತು. ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾವುದೇ ಪರಿಸ್ಥಿತಿ ಎಂಥ ಇದ್ದರೂ ನೀವು ನಂಬಿದ ದೇವರು, ನಂಬಿದ ಗುರುಗಳು ಕೈ ಬಿಡೋದಿಲ್ಲ. ಯಾವುದೋ ರೀತಿ ಒಂದು ಅನುಗ್ರಹ ಮಾಡೇ ಮಾಡ್ತಾರೆ. ಸ್ವಲ್ಪ ಕಾಲ ಕಳಿಬೇಕಾಗಿ ಬರುತ್ತೆ, ಪ್ರಾರಬ್ಧ ಕರ್ಮ ಇರುತ್ತೆ ಅಷ್ಟೇ. ಕೊನೆಗೇನಾಯಿತು, ಇಷ್ಟೆಲ್ಲ ಘಟನೆ ಆಗಿ ಒಂದು 6 ತಿಂಗಳಿಗೆ ದೊಡ್ಡ ಮಗಳಿಗೆ ವಿವಾಹ ನಿಶ್ಚಯ ಆಯಿತು. ಆದ ಕೂಡ ಚಿಕ್ಕ ಮಗಳಿಗೂ ಮುಂದೆ ಕುಟುಂಬ ಇನ್ನು ಚೆನ್ನಾಗಿ ನಡೀತಾ ಹೋಯಿತು. ಆಮೇಲೆ ತಪ್ಪದೆ ಗುರುವಾರ ಹೋಗಿ ರಾಯರ ಸೇವೆ, ಪ್ರದಕ್ಷಿಣೆ ಇತ್ಯಾದಿಗಳನ್ನು ತಾಯಿ ನಿರಂತರ ಮಾಡ್ತಾ ಇದ್ಲು. ಹೀಗೆ ಈ ಘಟನೆಯಲ್ಲಿ ಕೇಳಿದಾಗ ನಮಗೇನು ಗೊತ್ತಾಯಿತು ಅಂದರೆ, ನೀವು ಕೊನೆಗೆ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ ರಾಯರ ಬಳಿ ಹೋಗ್ತೀರಿ, ಶರಣಾಗತಿಯನ್ನು ಹೊಂದಿದ್ದೀರಿ. ಆ ಶರಣಾಗತಿ ಹೊಂದಬೇಕಾದ್ರೆ ಆ ಮನಸ್ಸಿನ ಭಾವನೆ ಹೇಗಿರಬೇಕು, ಆ ಭಾವನೆಯನ್ನು ತಂದುಕೊಂಡ್ರೆ ಮಾತ್ರ ಅನುಗ್ರಹ ಕಾರಣ ಆಗುತ್ತೆ. ಎಷ್ಟೋ ಬಾರಿ ನಮಗೆ ಭಕ್ತಿ ಇದೆ, ನಮಗೆ ಶ್ರದ್ಧೆ ಇದೆ, ನಾವು ರಾಯರ ಸೇವೆ ಮಾಡಿದ್ವಿ, ಆದರೂ ಫಲ ಸಿಗಲಿಲ್ಲ ಅಂತ ಅಂದ್ಕೊಳ್ಳೋದಿದೆ ಎಷ್ಟೋ ಜನ. ಆದರೆ ಇಲ್ಲಿ ಯಾವ ಪರಿಸ್ಥಿತಿಗೆ ಬಂದ್ಲಿ ಇವಳು, ಪ್ರತಿ ಸಲ ಸೇವೆ ಮಾಡ್ತಾ ಇದ್ಲಿ ಇವಳು. ಆದರೆ ಮಕ್ಕಳಿಗೆ ಆ ಜಗಳ ಅಷ್ಟು ನೋಡಿದಾಗ ತಾಯಿಗೆ ತಡಿಲಿಕ್ಕಾಗ್ತಾ ಆ ಹೃದಯದಲ್ಲಿ ಒಂದು ಆ ನೋವು, ಆ ಕಳವಳ, ಅದೊಂಥರ ಹಿಂಸೆ. ಆ ನಿಟ್ಟಿನಲ್ಲಿ ಇವತ್ತು ಪರಿಹಾರ ಸಿಗಲೇಬೇಕು ಅನ್ನೋ ರೀತಿಯಲ್ಲಿ ಆ ಶ್ರದ್ಧಾ ಭಕ್ತಿ ಸಹಜವಾಗಿ ಮೂಡ್ತು. ಮನಸ್ಸಿನಲ್ಲಿ ಇನ್ನೇನು ಯೋಚನೆ ಇಲ್ಲ. ಪ್ರದಕ್ಷಿಣೆ ಹಾಕ್ತಾ ಇದ್ರಲ್ಲಿ ತನಗೇ ಗೊತ್ತಿಲ್ಲ, 10 ಆಯ್ತು, 20 ಆಯ್ತು, 30 ಆಯಿತು, ಪ್ರತಿ ಸಲ ಸುಸ್ತಾಗ್ತಾ ಇತ್ತು. 101 ಪ್ರದಕ್ಷಿಣೆ ಹಾಕಿ ನಿಲ್ಲಿಸಿದಾಳೆ ಅಂದರೆ ಇನ್ನು ಯಾವ ರೀತಿ ಪರವಶತೆ, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿಲ್ಲ. ಆ ಥರ ಒಂದು ರೀತಿಯ ಸೇವೆಯನ್ನು ಈಕೆ ಮಾಡಿದ್ದಾಳೆ. ಅಷ್ಟು ಮಾಡಿದ್ಮೇಲೆ ಒಲಿದೇ ಇರ್ತಾರೆ. ಶುದ್ಧ ಭಕ್ತಿ, ಶುದ್ಧವಾದ ಶ್ರದ್ಧೆ, ಶುದ್ಧವಾದ ಪ್ರಾರ್ಥನೆ, ಯಾವುದೇ ಕಶ್ಮಲ ಇಲ್ಲ. ಆದ್ದರಿಂದ ಸಹಜವಾಗಿ ವಿವಾಹ ನಿಶ್ಚಯ ಆಯಿತು, ಸಂತಾನ ಆಯಿತು, ಎಲ್ಲ ಸಂಪತ್ತು ಸಿಕ್ತು. ಈ ಶ್ರದ್ಧಾ ಭಕ್ತಿಗಳಿಗೆ ಮೆಚ್ಚಿ ಈ ರೀತಿಯಲ್ಲಿ ಈ ಮಹಿಮೆಯನ್ನು ಕೇಳಿದಾಗ ನಮಗೂ ಈ ಥರದ ಫಲ ಬೇಕು ಅಂದರೆ ರಾಯರು ಈ ಶ್ಲೋಕ ಏನಿದೆಯಲ್ಲ ಈಗ ಹೇಳೋದು, ಅದನ್ನು ಪಾರಾಯಣ ಮಾಡ್ತಾ ಇದ್ದರೆ ಖಂಡಿತ ಆಕೆಗೆ ಅನುಗ್ರಹ ಮಾಡಿದಂತೆ ನಮ್ಮ ಮನೋಭೀಷ್ಟಗಳನ್ನು ಖಂಡಿತ ರಾಯರು ನೆರವೇರಿಸ್ತಾರೆ. ಹಾಗಾದರೆ ಈ ಶ್ಲೋಕ ಏನು, ಅದರ ಅರ್ಥ ಏನು ಅನ್ನೋದನ್ನು
ಕ್ರಮವಾಗಿ ನೋಡ್ತಾ ಹೋಗೋಣ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಈ ಶ್ಲೋಕದಲ್ಲಿ ಎಲ್ಲ ಹೇಳಿಬಿಟ್ಟಿದ್ದಾರೆ, ನೀವು ಕೇಳ್ಕೊಳ್ಳೋದೇ ಬೇಡ. ಈ ಶ್ಲೋಕ ಹೇಳ್ತಾ ಇದ್ರೆ ಅದರಲ್ಲೇ ಹೇಳಿಬಿಟ್ಟಿದ್ದಾರೆ, ಏನೇನು ಬೇಕೆಲ್ಲ ಫಲ ಸಿಗುತ್ತೆ. ಏನು? ಸಂತಾನ, ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಕ್, ದೇಹ, ಸುಪಾಟವ, ಆದೀನ್, ಇನ್ನೂ ಏನೇನಿದೆಯೋ ಅಲ್ಲ ಅಂತ. ಇದನ್ನೆಲ್ಲ ದತ್ವಾ ನಮಗೆ ಕೊಟ್ಟು ನಮ್ಮ ಎಲ್ಲ ದೋಷ, ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ನಮ್ಮ ಶರೀರದಿಂದ ಉಂಟಾದ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸನೋವ್ಯಾತ್ ಗುರು ರಾಘವೇಂದ್ರ, ಅಂಥ ಗುರುರಾಯರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಈ ಶ್ಲೋಕವನ್ನು ಹೇಳಬೇಕಾದ್ರೆ ಒಂದು ಎಚ್ಚರ ಇರಬೇಕು ಯಾವಾಗಲೂ. ಈ ಶ್ಲೋಕವನ್ನು ಎಲ್ಲರೂ ಏನು ಮಾಡ್ತಾರೆ, ರಾಗವಾಗಿ ಹೇಳಬೇಕು ಅಂತ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ಅಂತ ನಿಲ್ಲಿಸ್ತಾರೆ. ಇದು ಒಂದು ಸಾಲು ಮುಗೀತಲ್ಲ. ಮುಂದೆ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಕೇಳಲಿಕ್ಕೇನೋ ಚೆನ್ನಾಗಿದೆ, ವಸ್ತುತಃ ಹಾಗೆ ಹೇಳಬಾರ್ದು. ಅದಕ್ಕೆ ಮೊದಲು ನಾವು ಒಮ್ಮೆ ಹೇಳಿದೆ ಆ ಶ್ಲೋಕನ ಹೇಗೆ ಅಂತ. ಇಲ್ಲೇನಾಗ್ಬಿಡುತ್ತೆ ಅರ್ಥ ಅಂದರೆ, ಮೊದಲೇನಂದ್ರು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಇದೆಲ್ಲ ನಮಗೆ ಬೇಕು. ಒಳ್ಳೆ ಸಂತಾನ ಬೇಕು, ಸಂಪತ್ತು ಬೇಕು, ಭಕ್ತಿ ಬೇಕು, ದೇಹ ಚೆನ್ನಾಗಿರಬೇಕು, ನಮ್ಮ ಇಂದ್ರಿಯಗಳು ಸರಿಗಿರಬೇಕು, ಕಣ್ಣು ಕಿವಿ ಮೂಗು ಇದೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಇದೆಲ್ಲ ನಿಲ್ಲಿಸ್ಬಿಟ್ಟು ಏನಾಯಿತು, ಇದನ್ನು ಕೊಡಿ ಅಂತ ಕೇಳಲಿಲ್ಲ. ಮುಂದೆ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್, ನಮ್ಮ ಶರೀರದಿಂದ ಉಂಟಾಗೋ ಏನೇನು ದೋಷ ಇದೆಯೋ ಅದೆಲ್ಲ ದತ್ವಾ ನಮಗೆ ಕೊಡಿ ಅಂತ. ವಿಪರೀತ ಆಗ್ಬಿಡುತ್ತೆ. ನಮಗೆ ಬೇಕಾಗಿದ್ದು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಎಲ್ಲ. ಆದರೆ ಇಲ್ಲಿ ದತ್ವ ಅಂದರೆ ಕೊಡೋದು ಅನ್ನೋದನ್ನು ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ವಿ. ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಅಂತ ಅಂದ್ಕೊಂಡ್ರೆ ನಮ್ಮ ಶರೀರದಿಂದ ಆಗೋ ಎಲ್ಲ ದೋಷ ನಮಗೆ ಒತ್ಪಂದು ನೀಡಿ ಅಂತ ಹಾಗೆ ಅರ್ಥ ಆಗ್ಬಿಡುತ್ತೆ. ವಿಪರೀತ ಪ್ರಾರ್ಥನೆ ಆಗ್ಬಿಡುತ್ತೆ. ಆಮೇಲೆ ಹತ್ವ ಅಂದರೆ ನಮ್ಮನ್ನು ಕೊಲ್ಲಿ ಅಂತ ಅರ್ಥ. ಈ ಕಡೆ ದೋಷ ಕೊಡಿ, ನಮ್ಮನ್ನು ಕೊಲ್ಲಿ, ಆಮೇಲೆ ಗುರುರಾಯರೇ ನಮ್ಮನ್ನು ರಕ್ಷಣೆ ಮಾಡಿ ಅಂತ. ಸಂಬಂಧನೇ ಇಲ್ಲ. ಅವಾಗ ಅರ್ಥ ಬೇರೆ ಬಂದ್ಬಿಡುತ್ತೆ. ಹಾಗಾಗಿ ಬಿಡಿಸ್ಕೊಂಡು ಎಲ್ಲಿವರೆಗೆ ನಾವು ಹೇಳಬೇಕು ಅಂದರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವಾ ಅಂತ ನಿಲ್ಲಿಸ್ಕೊಂಡು, ಆಮೇಲೆ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ, ಆಮೇಲೆ ಸನೋವ್ಯಾತ್ ಗುರು ರಾಘವೇಂದ್ರ ಅಂತ ಹೀಗೆ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗುರುಗಳಿಗೆ ಗಾಬರಿ ಆಗಿಬಿಡುತ್ತೆ. ಇವನು ಏನು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಎಲ್ಲ ಕಳ್ಕೊಳ್ಬೇಕು ಅಂತ ಬಂದಿದ್ದಾನೋ ಪಡಿಬೇಕು ಅಂತ ಬಂದಿದ್ದಾನೆ ಅಂತ. ಸರಿ, ಈ ಶ್ಲೋಕದ ಮೇಲ್ನೋಟದ ಅರ್ಥ ನಾವು ನೋಡಿದ್ವಿ. ಇನ್ನೊಂದು ವಿಶೇಷ ವಿಷಯ ಇಲ್ಲೇನಿದೆ ಅಂದರೆ, ಇದು ಪ್ರಹ್ಲಾದರಾಜರನ್ನ ಹೇಳ್ತಾ ಇದೆ ನಿಜ. ಯಾಕೆ ರಾಘವೇಂದ್ರ ಅಂತ ಏನು ಶಬ್ದ ಬಂದಿದೆ ಅದು ಪ್ರಹ್ಲಾದರಾಜರನ್ನ ಹೇಗೆ ಹೇಳುತ್ತೆ ಅನ್ನೋದನ್ನು ಹಿಂದೆನೇ ನೋಡಿದ್ದೀವಿ. ಅಂಥ ಗುರುಗಳಾದ ಪ್ರಹ್ಲಾದರಾಜರು ನಮಗವರು ಗುರುಗಳೇ, ಗುರುಸ್ಥಾನದಲ್ಲಿ ಇರೋರೆ. ಅವರು ಹೇಗೆ ಸಾಧನೆ ಮಾಡಿದ್ರು ಜೀವನದಲ್ಲಿ ಅದನ್ನು ನಮಗೂ ಪಾಠವನ್ನಾಗಿ ಅವರು ಹೇಳ್ಕೊಟ್ಟಿದ್ದಾರೆ. ದೈತ್ಯ ಬಾಲಕರಿಗೆ ಮಾತ್ರ ಹೇಳ್ಕೊಟ್ಟಿದ್ದಲ್ಲ ಪ್ರಹ್ಲಾದರಾಜರು, ಹಿರಣ್ಯಕಶಿಪುವಿಗೆ ಮಾತ್ರ ಹೇಳ್ಕೊಟ್ಟಿದ್ದಲ್ಲ, ನಮಗೆ ಅವ್ರ ಮುಖಾಂತರ ನಮಗೆ ತಿಳಿಸಿದ್ದಾರೆ. ನಮಗೂ ಗುರುಗಳೇ ಅವರು. ಆ ಪ್ರಹ್ಲಾದ ರೂಪದಲ್ಲೂ ದೈತ್ಯ ಬಾಲಕರು ಅಂದ್ಕೊಂಡು ನಮ್ಮ ಸ್ನೇಹಿತ ಇವನು ಅಂತ, ಷಂಡಮರ್ಕರು ನಮ್ಮ ಗುರುಗಳು ಅಂತ. ವಸ್ತುತಃ ನಿಜವಾದ ಗುರು ಪ್ರಹ್ಲಾದರಾಜರಾಗ್ಬಿಟ್ರು. ನಂತರ ಹಿರಣ್ಯಕಶಿಪುವಿಗೆ ನಿಜವಾದ ಗುರು ಅವರೇ. ಉತ್ತಮ ಗತಿಯನ್ನು ದೊರಕಿಸಿಕೊಟ್ರು ನರಸಿಂಹದೇವರ ಹತ್ರ ಪ್ರಾರ್ಥನೆ ಮಾಡಿ. ಇಂಥವ್ರು ತಾನೇ ಗುರುಗಳು. ಯಾಕೆ ಗುರು ಅನ್ನೋ ಶಬ್ದವನ್ನು ಎಲ್ಲರಲ್ಲೂ ಬಳಸಲ್ಲ. ಗುಶಬ್ದಸ್ತು ಅಂಧಕಾರ ಸ್ಯಾತ್ ಋಷಬ್ದ ತನ್ನಿವರ್ತಕ ಅಂತ ಶ್ಲೋಕ ಇದೆ. ಇದರಲ್ಲಿ ಏನು ಹೇಳ್ತಾರೆ, ಗು ಅಂದರೆ ಕತ್ತಲೆ ಅಂತ ಅರ್ಥ, ರು ಅಂದರೆ ಅದನ್ನು ನಾಶಪಡಿಸೋದು ಅಂತ ಅರ್ಥ. ಎಲ್ಲ ತರಹದ ಜೀವನದ ಕತ್ತಲೆಗಳನ್ನು ಯಾರು ನಮಗೆ ಕಳೀತಾರೋ ಅಂಥವ್ರನ್ನ ಗುರು ಅಂತ ಕರೀತಾರೆ. ರಾಯರು ನಿಮಗೆ ಯಾವ ವಿಷಯದಲ್ಲಿ ಕತ್ತಲೆ ಇದೆ ಜೀವನದಲ್ಲಿ, ಸಂತಾನ ವಿಷಯದಲ್ಲಿ ಕತ್ತಲೆ ಇದೆಯಾ, ಪರಿಹಾರ ಮಾಡ್ತಾರೆ. ಸಂಪತ್ತಿನ ವಿಷಯದಲ್ಲಿ, ದುಡ್ಡಿನ ಕೊರತೆಯ ವಿಷಯದಲ್ಲಿ ಕತ್ತಲೆ ಇದೆಯಾ, ಪರಿಹಾರ ಮಾಡ್ತಾರೆ. ಪರಿಶುದ್ಧ ಭಕ್ತಿ ನಿಮ್ಮ ಹತ್ರ ಇಲ್ವಾ, ಕತ್ತಲೆ ಇದೆಯಾ ನಿಮಗೆ, ಭಕ್ತಿ ಇಲ್ವಾ ನಿಮ್ಮ ಹತ್ರ, ಕೊಡ್ತಾರೆ. ವಿಜ್ಞಾನ, ಅಯ್ಯೋ ನಮಗೆ ಪರಿಶುದ್ಧವಾದ ಭಕ್ತಿ ಬಿಡಿ, ಜ್ಞಾನನೇ ಬರ್ತಾ ಇಲ್ಲ, ಇನ್ನು ವಿಜ್ಞಾನ ದೂರ,
ನೀವು ಜ್ಞಾನನೂ ಕೊಡ್ತಾರೆ, ವಿಜ್ಞಾನನೂ ಕೊಡ್ತಾರೆ. ಕತ್ತಲೆ ಅದನ್ನೆಲ್ಲ ಪರಿಹರಿಸ್ತಾರೆ ಆ ಕತ್ತಲೆಯನ್ನು. ಇನ್ನು ದೇಹದಲ್ಲಿ ಆರೋಗ್ಯ ಚೆನ್ನಾಗಿಲ್ವಾ, ಅಯ್ಯೋ ಒಂಥರ ಕತ್ತಲೆ ಮಯ ಆಗೋದೆ ಜೀವನ, ಪರಿಹರಿಸ್ತಾರೆ. ಇನ್ನು ಯಾವುದೇ ರೀತಿ ವಾಕ್ಚಾತುರ್ಯ ಬೇಕಾ, ಎಲ್ಲ ಥರನೂ ಕೊಡ್ತಾರೆ. ಇನ್ನೇನೇನು ಸಮಸ್ಯೆ ಎಲ್ಲ, ಸಂಸಾರನೇ ದೊಡ್ಡ ಕತ್ತಲೆ, ಸಂಸಾರ ಅನ್ನೋ ಕತ್ತಲೆಯನ್ನೇ ಕಳೀತಾರೆ. ಹಾಗಾದರೆ ಇಂಥವರು ಗುರುಗಳಾಗದೇ ಇರ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಪ್ರಹ್ಲಾದರಾಜರು ತಾವು ಇಷ್ಟನ್ನೆಲ್ಲ ನಮಗೆ ಅನುಗ್ರಹಿಸೋದು ಖಂಡಿತ. ಯಾಕೆ ಮುಖ್ಯ ಪ್ರಾಣದೇವರ ಅನುಗ್ರಹ ಅವರಿಗೆ ತುಂಬ ಆಗಿದೆ. ಆದ್ದರಿಂದ ಇದು ಒಂದು. ಮತ್ತು ರಾಯರ ಪರವಾಗಿ ಅರ್ಥನೂ ಹಾಗೆ, ಅವರು ಎಲ್ಲ ದೋಷಗಳನ್ನು ಪರಿಹರಿಸ್ತಾರೆ, ಎಲ್ಲ ಫಲವನ್ನು ಕೊಡ್ತಾರೆ. ಅದರಲ್ಲಿ ಮೊದಲನೇದು ಸಂತಾನ ಅಂತ ಬಂತಲ್ಲ. ಈ ಸಂತಾನ ಎರಡು ಥರ ಇರುತ್ತೆ. ಒಂದು ಗಂಡು ಮಗು, ಹೆಣ್ಮಗು, ಈ ಥರ ಸಂತಾನ ಎರಡು ಅಂತ ನಮ್ಮ ತಲೆಗೆ ಬರುತ್ತೆ. ನಿಜ, ಇಲ್ಲ ಅಂತಿಲ್ಲ. ಅದು ಇಲ್ಲಿ ಸಂತಾನ ಅಂದರೆ ಇನ್ನೊಂದನ್ನು ತಗೊಂಡಿದ್ದಾರೆ, ಶಿಷ್ಯ ಸಂತಾನ ಅಂತ. ಅಂದರೆ ಪಾಠ ಮಾಡೋ ಗುರುಗಳಿಗೆ ಶಿಷ್ಯರು ಬೆಳಿಬೇಕಲ್ಲ, ಆ ಶಿಷ್ಯರು ಮಕ್ಕಳ ಥರ. ನೀವು ಕಾಣ್ಬೋದು, ಶಿಷ್ಯನಿಗೆ ಯಾವ ವಿದ್ಯೆ ಹೇಳ್ಕೊಡ್ತಾರೋ ಅದೇ ವಿದ್ಯೆನ ಮಕ್ಕಳು ಹೇಳ್ಕೊಟ್ಟಿರ್ತಾರೆ, ವ್ಯತ್ಯಾಸ ಇರಲ್ಲ. ಅಂಥ ಗುರುಗಳು ಇದ್ದಾರೆ. ಶಿಷ್ಯ ಮಕ್ಕಳು ಎಲ್ಲ ಸಮಾನವಾಗಿ ಕಾಣುವಂಥ ಗುರುಗಳು. ಶಿಷ್ಯರು ತುಂಬ ಬೆಳಿಬೇಕು. ಎಷ್ಟೋ ಜನಕ್ಕೆ ನಾವು ಅಂದ್ಕೊಳ್ಬಹುದು, ಗುರುಗಳಾಗಿರ್ತಾರೆ, ಶಿಷ್ಯರೇ ಇರಲ್ಲ. ಹಾಗಿದ್ರೆ ಉಪಯೋಗ ಇಲ್ಲ. ಸಂತಾನ ಇರುತ್ತೆ, ಅದು ಶಿಷ್ಯ ಸಂತಾನನೂ ಬೆಳಿಬೇಕು. ಹೀಗೆ ಇಂಥ ಸಂತಾನವನ್ನು ಕೊಡ್ತಾರೆ ಗುರುರಾಯರು. ಹಾಗೆ ಮಕ್ಕಳು, ಗಂಡು ಹೆಣ್ಣು ಎಲ್ಲ ಸಂತಾನವನ್ನು ರಾಯರು ಕೊಡ್ತಾರೆ ಅಂತ. ಇದು ಈ ಸಂತಾನ ಅನ್ನೋ ಶಬ್ದ ತಿಳಿಬೇಕಾದ ಒಂದು ಅರ್ಥ. ಇನ್ನು ಸಂಪತ್ತು ಅಂತ ಬಂತು. ಏನೋ ಸಂತಾನ ಆಯಿತು, ದುಡ್ಡೇ ಇಲ್ಲ, ಸಾಕೋದು ಹೇಗೆ, ಕುಟುಂಬ ಪೋಷಣೆ ಕೊಡ್ತಾರೆ, ಒಳ್ಳೆಯ ಸಂಪತ್ತನ್ನೇ ಕೊಡ್ತಾರೆ. ಇಲ್ಲ ಸಂತಾನಕ್ಕೆ ಸಂಪತ್ತು ಕೊಡ್ತಾರೆ ಅಂತ. ಒಂದು ನಮಗೆ ಸಂಪತ್ತು ಕೊಡೋದಿರಲಿ, ಸಂತಾನಕ್ಕೆ ಸಂಪತ್ತು ಅಂದ್ರೇನು? ಹುಟ್ಟೋ ಮಕ್ಕಳು ಬುದ್ಧಿ ಮಾಂದ್ಯವನ್ನು ಹೊಂದಿ ಹುಟ್ಟಿದರೆ ಏನು ಮಾಡಬೇಕು, ಕಷ್ಟ. ಅಥವಾ ಏನೋ ಒಂದು ಆ ಮಕ್ಕಳಿಗೆ ಸಮಸ್ಯೆಯಾಗಿ ಹುಟ್ಟಿದರೆ ಬಹಳ ಕಷ್ಟ. ಆದರೆ ಅಂತಹದ್ದನ್ನೂ ಪರಿಹಾರ ಮಾಡ್ತಾರೆ. ಅಂದರೆ ಶುದ್ಧ ಸಂತಾನ, ಆ ಸಂತಾನಕ್ಕೆ ಜೀವನದಲ್ಲಿ ಇನ್ನೇನು ಸಂಪತ್ತು ಬೇಕೋ ಅದನ್ನೆಲ್ಲ ಕೊಡ್ತಾರೆ ಅಂತ. ಇದು ಒಂದು ಅರ್ಥ ಇಲ್ಲಿ ಇದೆ. ಇನ್ನು ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ. ಅಯ್ಯೋ ಸಂತಾನ ಮಕ್ಕಳಾಯಿತು, ದುಡ್ಡು ನಮಗೆ ಚೆನ್ನಾಗಿದೆ, ಅವ್ರಿಗೂ ದುಡ್ಡು ಕೊಟ್ಟಿದ್ದಾರೆ, ಆದರೆ ನಾಸ್ತಿಕ ಶಿರೋಮಣಿ. ದೇವರು ಅಂದರೆ, ಗುರುಗಳು ಅಂದರೆ ದ್ವೇಷ, ಏನು ಉಪಯೋಗ? ಅಂಥ ಮಕ್ಕಳು ಹುಟ್ಟು ಏನು ಉಪಯೋಗ? ಪರಿಶುದ್ಧ ಭಕ್ತಿ ಬೇಕು ದೇವ್ರ ಮೇಲೆ, ಪರಿಶುದ್ಧವಾದ ಶ್ರದ್ಧೆ ಬೇಕು. ಆ ಸಂತಾನಕ್ಕೆ ಅದೆಲ್ಲ ನೀಡ್ತಾರೆ ರಾಯರು. ಹಾಗಾದ್ರೆ ಒಂದೇ ಆ ಸಂತಾನ ಅನ್ನೋ ಶಬ್ದ ತಗೊಂಡು ಅದರ ಅರ್ಥ ಏನು? ಮಕ್ಕಳು, ಆ ಮಕ್ಕಳಿಗೆ ಸಂಪತ್ತು, ಪರಿಶುದ್ಧ ಭಕ್ತಿ, ವಿಜ್ಞಾನ, ಚೆನ್ನಾಗಿ ಓದ್ತಾರೆ, ಆ ಥರ ಅನುಗ್ರಹ ಮಾಡ್ತಾರೆ. ಇನ್ನು ಅವರು ವಾಕ್, ಒಳ್ಳೆ ಮಾತು, ಅವರ ದೇಹ ಸೌಷ್ಠವ, ಬಹಳ ಕುರೂಪಿತನ, ನೋಡಿದ್ರೆ ವಕ್ರವಾಗಿದ್ದಾರೆ, ಇಲ್ಲ ಒಳ್ಳೆ ದೇಹ, ಸುಪಾಠವಾದಿ. ಸುಪಾಠವ ಅಂದರೆ ಪಟುತನ ಅಂದರೆ ಚುರುಕ್ತನ ಅಂತ ಅರ್ಥ. ಸುಪಾಠವ ಅಂದರೆ ಅತ್ಯಂತ ಚುರುಕುತನ ಎಲ್ಲ ವಿಷಯದಲ್ಲಿ. ಈ ಕೆಲವು ಸರಿ ಏನಾಗುತ್ತೆ, ಹೊರಗಡೆ ಮಾತಾಡ್ಬೇಕಾದ್ರೆ ಪೆದ್ರ ಥರ ಮಾತಾಡ್ತಾರೆ, ಒಳಗಡೆ ಬುದ್ಧಿವಂತರಾಗಿರ್ತಾರೆ. ಮನೆಯಲ್ಲಿ ಹೊರಗಡೆ ಇಲಿ, ಮನೆ ಒಳಗಡೆ ಹುಲಿ. ಆ ಥರ ಎಲ್ಲಾದರೂ ಉಪಯೋಗ ಏನು? ಹೊರಗಡೆ ವ್ಯವಹಾರ ಚೆನ್ನಾಗಿ ಮಾಡಬೇಕಲ್ಲ. ಹಾಗಾದರೆ ಸುಪಾಠವ ಅನ್ನೋದು ಬರುತ್ತೆ ರಾಯರ ಅನುಗ್ರಹದಿಂದ. ಆದೀನ್ ಈ ಥರ ಬೇಕಾದಷ್ಟು ಫಲ. ಹಾಗಾದರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೇಕೋ ಎಲ್ಲ ಸಿಗತ್ತೆ ಅಂತ ಈ ಶ್ಲೋಕಕ್ಕೆ ಫಲ ವಿಶೇಷವಾಗಿ ಏನು ಹೇಳಿದ್ದಾರೆ ಅಂದರೆ, ಸಂತಾನ ಫಲ ಯಾರಿಗೆ ಅಪೇಕ್ಷೆ ಇದೆಯೋ ಅವರು ಈ ಶ್ಲೋಕವನ್ನು ಪಾರಾಯಣ ಮಾಡಿ ಅಂತ ಇದೆ ಒಂದು. ಜೊತೆಗೆ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ. ಶರೀರದಿಂದ ದೋಷಗಳು ತುಂಬ ಇರುತ್ತೆ ನಮಗೆ ಬರೋದು. ನಿಮಗೆ ಮಾನಸಿಕ, ಕಾಯಿಕ, ವಾಚನಿಕ ಅಂತ ದೋಷನೆಲ್ಲ ಹೇಳ್ತೀವಿ. ಮಾತಿನ ಮುಖಾಂತರ, ಮನಸ್ಸಿನ ಮುಖಾಂತರ, ದೇಹದ ಮುಖಾಂತರ. ಇದೆಲ್ಲ ಹೇಗೆ ಬರುತ್ತೆ ಅಂದರೆ, ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಯಾವುದೋ ಜನ್ಮದಲ್ಲಿ ಮಾಡಿದ್ದು ಪಾಪ ಈ ಜನ್ಮದಲ್ಲಿ ಹಣ್ಣಾಗಿ ಫಲ ಕೊಡುತ್ತೆ ಅಂತ. ಕಾಯಾಗಿರುತ್ತೆ ಹೋದ ಜನ್ಮದಲ್ಲಿ, ಈ ಜನ್ಮ ಬರೋಷ್ಟದಾಗ ಹಣ್ಣಾಗೋಯ್ತು ಅಂದರೆ ಏನರ್ಥ? ಆ ಪಾಪ, ಆ ದೋಷ ಈ ಜೀವನದಲ್ಲಿ ರೋಗಗಳಾಗಿ ನಮಗೆ ಕಾಟ ಕೊಡ್ತಾ ಇದೆ. ಇದನ್ನೆಲ್ಲ ಪರಿಹಾರವನ್ನು ಮಾಡ್ತಾರೆ ರಾಯರು. ಈ ರೀತಿಯಲ್ಲಿ ಸಂತಾನ, ಸಂಪತ್ತು, ಪರಿಶುದ್ಧ ಭಕ್ತಿ, ವಿಜ್ಞಾನ ಅಂದರೆ ವಿಶೇಷವಾದ ಶಾಸ್ತ್ರಜ್ಞಾನ, ಹಾಗೆ ಆ ಗುರುಗಳನ್ನು ನೋಡೋಂಥ ಜ್ಞಾನ, ಅಪರೋಕ್ಷ ಜ್ಞಾನ, ಕಣ್ಣು ಮುಂದೆ ಬಂದ್ಬಿಡ್ತಾರೆ ಗುರುಗಳು, ಅಂಥ ಅನುಗ್ರಹ, ವಾಕ್ಶಕ್ತಿ, ದೇಹ ಒಳ್ಳೆ ಲಕ್ಷಣ, ಎಲ್ಲ ಇಂದ್ರಿಯಗಳಲ್ಲಿ ಶಕ್ತಿ, ಈ ಥರ ಅನೇಕ ಫಲಗಳನ್ನು ತತ್ವ ಕೊಟ್ಟು, ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಶರೀರದಿಂದ ಉಂಟಾಗಬಹುದಾದ ಎಲ್ಲ ದೋಷಗಳನ್ನು ಕಳೆದು
ಸನೋವ್ಯಾದ್ ಗುರು ರಾಘವೇಂದ್ರ, ಅಂಥ ಗುರು ರಾಘವೇಂದ್ರರು ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿ ಪ್ರತಿ ದಿವಸ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಕೃಪೆಗೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ ಇವರಿಗೆ ವಿಶೇಷವಾಗಿ ಆ ರಾಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಅದೇ ರೀತಿಯಲ್ಲಿ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ರಾಯರು ಎಲ್ಲ ಸಂಪತ್ತನ್ನು ನೀಡಿ ಅನುಗ್ರಹಿಸಲಿ ಅಂತಲೂ ಪ್ರಾರ್ಥನೆ ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅವರು ಈ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.